ರೂಪಾಯಿ ಮೊತ್ತದಷ್ಟು ಕೂಡ ಅಲ್ಲಿ ನೋಡಪ್ಪ, ಒಂದು ಕೇಸ್ ಅಂತಂದರೆ ಇದಕ್ಕೆ ಇನ್ವೆಸ್ಟಿಗೇಷನ್ನು ಅದು ಲಾಂಗ್ ಪ್ರೋಸೆಸ್. ಅದು ಅವ್ರು ಏನೋ ಒಂದು ಅದೆಲ್ಲ ಕೋರ್ಟ್ ಟ್ರಯಲ್ ಮಾಡಬೇಕು. ನಾನು ನೀನು ಟ್ರಯಲ್ ಮಾಡೋದಲ್ಲ. ನನಗಾಗಲಿ ನಿನಗಾಗಲಿ ಟ್ರಯಲ್ ಮಾಡೋಕ್ಕೆ ಅವಕಾಶ ಇಲ್ಲ. ನಾನು ಇಡೀ ಕೇಸ್ನ ದಿನ ಬೆಳಗ್ಗೆ ಬಡ್ದಾಡ್ತಾ ಇರೋನು. ನಾನು ಅದ್ರ ಬಗ್ಗೆ ಹೆಚ್ಚಿಗೆಯನ್ನು ಮಾತಾಡೋಕ್ಕೆ ಬರಲ್ಲ. ಇದು ನಮ್ಮ ರಾಜಕೀಯವಾಗಿ ಪಿತೂರಿ, ಮುಖ್ಯಮಂತ್ರಿಗಳ ಮೇಲೆ, ಅವರ ಕುಟುಂಬದ ಮೇಲೆ ರಾಜಕೀಯವಾದಂಥ ಪಿತೂರಿ. ಪಾಪ ಹೆಣ್ಮಗಳಾಗಲಿ ಮುಖ್ಯಮಂತ್ರಿಗಳದ್ದು ಯಾವ ಪಾತ್ರ ಇಲ್ಲ. ಹಿಂದೇನೂ ಸ್ಪಷ್ಟಪಡಿಸ್ತಾ ಇದ್ದೀನಿ, ಈಗೂ ಸ್ಪಷ್ಟಪಡಿಸ್ತಾ ಇದ್ದೀನಿ. ಆ ವಿಚಾರ ಬಿಡಿ, ರಾಜ್ಯದ ವಿಚಾರನ ಚರ್ಚೆ ಮಾಡೋಣ. ಸರ್, ರಮೇಶ್ ಸಿಎಂ ಅವ್ರ ಬಗ್ಗೆ 14 ಸೈಟ್ಗಳನ್ನು ಹಂಚಿಕೆ ಐದಾದ್ರಲ್ಲಿ ಅಕ್ರಮ ಕಂಡು ಬಂದಿರತಕ್ಕಂಥದ್ದು, 54 ಕೋಟಿ ರೂಪಾಯಿ ಮೊತ್ತದಷ್ಟು ಕೂಡ ಅಲ್ಲಿ. ನೋಡಪ್ಪ, ಒಂದು ಕೇಸ್ ಅಂತಂದರೆ ಇದಕ್ಕೆ ಇನ್ವೆಸ್ಟಿಗೇಷನ್ನು ಅದು ಲಾಂಗ್ ಪ್ರೋಸೆಸ್. ಅದು ಅವ್ರು ಏನೋ ಒಂದು ಅದೆಲ್ಲ ಕೋರ್ಟ್ ಟ್ರಯಲ್ ಮಾಡಬೇಕು. ನಾನು ನೀನು ಟ್ರಯಲ್ ಮಾಡೋದಲ್ಲ. ನನಗಾಗಲಿ ನಿನಗಾಗಲಿ ಟ್ರಯಲ್ ಮಾಡೋಕ್ಕೆ ಅವಕಾಶ ಇಲ್ಲ. ನಾನು ಇಡೀ ಕೇಸ್ನ ದಿನ ಬೆಳಗ್ಗೆ ಬಡ್ದಾಡ್ತಾ ಇರೋನು. ನಾನು ಅದ್ರ ಬಗ್ಗೆ ಹೆಚ್ಚಿಗೆಯನ್ನು ಮಾತಾಡೋಕ್ಕೆ ಬರಲ್ಲ. ಇದು ನಮ್ಮ ರಾಜಕೀಯವಾಗಿ ಪಿತೂರಿ, ಮುಖ್ಯಮಂತ್ರಿಗಳ ಮೇಲೆ, ಅವರ ಕುಟುಂಬದ ಮೇಲೆ ರಾಜಕೀಯವಾದಂಥ ಪಿತೂರಿ. ಪಾಪ ಹೆಣ್ಮಗಳಾಗಲಿ ಮುಖ್ಯಮಂತ್ರಿಗಳದ್ದು ಯಾವ ಪಾತ್ರ ಇಲ್ಲ. ಹಿಂದೇನೂ ಸ್ಪಷ್ಟಪಡಿಸ್ತಾ ಇದ್ದೀನಿ, ಈಗೂ ಸ್ಪಷ್ಟಪಡಿಸ್ತಾ ಇದ್ದೀನಿ. ಆ ವಿಚಾರ ಬಿಡಿ, ರಾಜ್ಯದ ವಿಚಾರನ ಚರ್ಚೆ ಮಾಡೋಣ. ಸರ್, ರಮೇಶ್